ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಂದಿ ಗಿರಿಧಾಮಕ್ಕೆ ಮುಗಿಯದ ಸಾರ್ವಜನಿಕ ನಿರ್ಬಂಧ, ಜನರಿಗೆ ಸಿಗದ ಪ್ರಕೃತಿ ಸೌಂದರ್ಯದ ಆನಂದ. ತಾಲೂಕು ಪಂಚಾಯಿತಿಯಲ್ಲಿ ಅಕ್ರಮ ಬಿಲ್ಗಳದ್ದೇ ಗದ್ದಲ, ದುಡ್ಡು ತಿಂದೋರ್ಯಾರು, ವಸೂಲಿ ಮಾಡೋರ್ಯಾರು. ಡಿಜೆ ಹಳ್ಳಿ ಗಲಾಟೆ ಮಾಡಿದವರು ಎಲ್ಲಿದ್ರೂ ಬಿಡಲ್ಲ, ಕೋಲಾರದಲ್ಲಿ ಡಿಜಿಪಿ ಪ್ರವೀಣ್ ಸೂದ್ ಖಡಕ್ ಎಚ್ಚರಿಕೆ. ಟೊಮ್ಯಾಟೊ ಮಾರುಕಟ್ಟೆಗೆ ಬೇಕು ವಿಶಾಲ ಜಾಗ, ಜನಪ್ರತಿನಿಧಿಗಳ ಚರ್ಚೆ ತೀರ್ಮಾನ ಮುಗಿಯಲಿ ಬೇಗ. ವಾರ್ತೆಗಳ ವಿವರ. ಆಗಸದಿಂದ ಭೂಮಿಗೆ ಸಂಪರ್ಕ ಸೇತುವೆಯಂತೆ ಹಬ್ಬಿ ನಿಂತ ಮೋಡಗಳು, ಹಸಿರು ವಾತಾವರಣವನ್ನ ತಬ್ಬಿ ನಿಂತ ಇಬ್ಬನಿ, ತೇಲಿ ಮೋಡಗಳ ನಡುವೆ ಬೀಸಿ ಸುಳಿವ ತಂಗಾಳಿ, ಮೈ ಮನಗಳಿಗೆ ಚಳಿಯ ಮುದವಿಟ್ಟು ಆಡುವ ಚೆಲ್ಲಾಟಕ್ಕೆ ನಂದಿಗಿರಿಧಾಮದಲ್ಲಿ ಫಿದಾ ಆಗದವರು ಯಾರಿದ್ದಾರೆ? ಆದರೆ ಇಂತಹ ಸ್ವರ್ಗ ಸದೃಶ ಅನುಭವವನ್ನ ಪ್ರತಿನಿತ್ಯ ಪಡೆಯುವ ಅದೃಷ್ಟವನ್ನ ಕೊರೋನಾ ಕಿತ್ತುಕೊಂಡಿದೆ. ಬೇಸಿಗೆ ಕಳೆದು ಮಳೆಗಾಲದ ಅವಧಿ ನಡೆಯುತ್ತಿದ್ದು, ನಂದಿ ಬೆಟ್ಟದ ಮೇಲೆ ತಣ್ಣಗೆ ಮೈ ಕೊರೆಯುವ ಚಳಿ, ಸೂರ್ಯನ ಎಳೆಯ ಕಿರಣಗಳ ಹಿತವಾದ ಚುಂಬನ, ಮೈ ಮನಸ್ಸುಗಳನ್ನ ಸ್ವರ್ಗಕ್ಕೆ ಕರೆದೊಯ್ಯಬಲ್ಲ ತಂಗಾಳಿಯ ಆಲಿಂಗನ, ಇವೆಲ್ಲ ಕಣ್ಣೆದುರಿಗೆ ಇದ್ದರೂ ಪಾಪ ಪ್ರವಾಸಿಗರಿಗೆ ಈ ದಿವ್ಯ ಅನುಭೂತಿಯ ಅನುಭವಿಸುವ ಅವಕಾಶ ಸಿಕ್ಕಿಲ್ಲ. ನಂದಿ ಬೆಟ್ಟದ ಮೇಲಿನ ರಸಮಯ ಕ್ಷಣಗಳನ್ನು ಅನುಭವಿಸುವ ಪರಿಸರ ಪ್ರೇಮಿಗಳಿಗೆ, ಯುವ ಜೋಡಿಗಳಿಗೆ ಇನ್ನೂ ನಂದಿ ಬೆಟ್ಟದ ಬಾಗಿಲು ತೆರೆದಿಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ಬಾಗಿಲು ಮುಚ್ಚಿದ ಅಧಿಕಾರಿಗಳು ಪ್ರವೇಶ ನಿರ್ಬಂಧದ ಆದೇಶಗಳನ್ನು ವಿಸ್ತರಿಸುತ್ತಲೇ ಇದ್ದಾರೆ. ಇತಿಹಾಸ ಪ್ರಸಿದ್ಧ ನಂದಿ ಭೋಗನಂದೀಶ್ವರ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ನಂದಿ ಬೆಟ್ಟದ ಮೇಲಿನ ಯೋಗನಂದೀಶ್ವರನ ದರ್ಶನಕ್ಕೆ ಅವಕಾಶವಿಲ್ಲದಂತಾಗಿ ಬರಿಗೈಲಿ ವಾಪಸ್ಸು ಹೋಗುವಂತಾಗಿದೆ. ದಿನೇ ದಿನೇ ಹೆಚ್ಚುತ್ತಿರುವ ಕೊರೋನಾ ಆತಂಕ ಇಡೀ ರಾಜ್ಯವನ್ನ ಬಿಟ್ಟು ಬಿಡದಂತೆ ಕಾಡುತ್ತಿದೆ. ಅಧಿಕಾರಿಗಳು, ಮಂತ್ರಿಗಳು, ಜನಸಾಮಾನ್ಯರು ಸೇರಿದಂತೆ ಯಾರನ್ನೂ ಬಿಡದೆ ಕಾಡುತ್ತಿರುವ ಕೊರೋನಾ ಮಹಾಮಾರಿಗೆ ಕಡಿವಾಣ ಹಾಕಲು ಇರುವ ಕೆಲವೇ ದಾರಿಗಳಲ್ಲಿ ಒಂದು, ನಾವು ಸಾಮಾಜಿಕವಾಗಿ ಯಾರ ಸಂಪರ್ಕಕ್ಕೂ ಸಿಗದಂತೆ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದು, ಸ್ಯಾನಿಟೈಸರ್ ಬಳಸುವುದು, ಮಾಸ್ಕ್ ಧರಿಸುವುದು. ಇವಿಷ್ಟೇ ಪಾಲಿಸಿದರೆ ಸಾಕೆ? ಇಲ್ಲ. ಆದಷ್ಟು ನಮ್ಮ ಮನರಂಜನೆಯ ಅವಕಾಶಗಳನ್ನು, ಅಪರಿಚಿತ ಜನರೊಂದಿಗೆ ಬೆರೆಯುವ ಸಾಧ್ಯತೆಗಳನ್ನು ಕಡಿಮೆ ಮಾಡುವುದು. ನಂದಿ ಬೆಟ್ಟ ಹೇಳಿ ಕೇಳಿ ಭಾರತದ, ಅದರಲ್ಲೂ ದಕ್ಷಿಣ ಭಾರತದ ಪ್ರಖ್ಯಾತ ಪ್ರಸಿದ್ಧ ತಾಣ. ಇಲ್ಲಿಗೆ ಎಲ್ಲ ರಾಜ್ಯಗಳಿಂದಲೂ ಜನ ಬರ್ತಾರೆ. ಸದ್ಯಕ್ಕೆ ಕರ್ನಾಟಕ ಕೊರೋನಾ ರಾಜಧಾನಿಯಾಗಿರುವ ಬೆಂಗಳೂರಿನಿಂದ ವಾರದಾದ್ಯಂತ ಮೋಜಿಗೆ ಅಂತ ಸಾವಿರಾರು ಜನ ಬರ್ತಾರೆ. ಅದು ಯಾರಿಗೆ ಕೊರೋನಾ ಇರುತ್ತೋ, ಯಾರಿಗೆ ಇರಲ್ವೋ ಯಾರಿಗೆ ಗೊತ್ತು. ಸುಖ ಸುಮ್ಮನೆ ಕೊರೋನಾ ಹರಡುವುದನ್ನು ತಪ್ಪಿಸಲು ಸರ್ಕಾರ ನಿರ್ಬಂಧ ಹೇರಿದ್ದರಿಂದ ನಂದಿ ಬೆಟ್ಟಕ್ಕೆ ಇನ್ನೂ ಪ್ರವೇಶ ಅವಕಾಶ ಸಿಕ್ಕಿಲ್ಲ. ಎಲ್ಲೆಡೆ ಲಾಕ್ಡೌನ್ ತೆರವಾಗಿದ್ದರೂ ನಂದಿ ಬೆಟ್ಟಕ್ಕೆ ಈ ಅವಕಾಶ ಸಿಕ್ಕಿಲ್ಲ. ಆದರೆ ಬೆಟ್ಟದ ಮೇಲಿನ ಅತಿಥಿ ಗೃಹಗಳ ಬುಕ್ಕಿಂಗ್ ಮಾಡಿಕೊಳ್ಳಲು ಪ್ರವಾಸಿಗರಿಗೆ ಈ ಅವಕಾಶ ದೊರೆಯಲಾರಂಭಿಸುತ್ತಿರುವುದು ಸದ್ಯದ ಪಾಲಿಗೆ ಕೆಲವರಿಗಷ್ಟೇ ನಂದಿ ಬೆಟ್ಟಕ್ಕೆ ಪ್ರವೇಶಾವಕಾಶ ಕಲ್ಪಿಸಲು ದಾರಿ ಮಾಡಿಕೊಟ್ಟಿದೆ. ಸದಾಶಿವ ಆರಾಧ್ಯ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಅಕ್ರಮವಾಗಿ ನಕಲಿ ಕ್ರಿಯಾ ಯೋಜನೆ ತಯಾರಿಸಿ ಕಾಮಗಾರಿ ನಡೆಸದೆ ಸರ್ಕಾರಿ ಹಣ ದುರುಪಯೋಗ ಪಡಿಸಿಕೊಂಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ವಿರೋಧ ಪಕ್ಷದ ಹಾಗೂ ಆಡಳಿತಾರೂಢ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಜೆಡಿಎಸ್ ಪಕ್ಷದ ಸದಸ್ಯರು ಸಾಮಾನ್ಯ ಸಭೆ ಬಹಿಷ್ಕರಿಸಿ ಹೊರ ನಡೆದ ಘಟನೆ ನಡೆಯಿತು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ 2020-21ನೇ ಸಾಲಿನ ತಾಲೂಕು ಪಂಚಾಯಿತಿ ಅನಿರ್ಬಂಧಿತ ಅಭಿವೃದ್ಧಿ ಅನುದಾನದಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಅನುಮೋದನೆ ನೀಡುವ ಬಗ್ಗೆ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಆರಂಭದಲ್ಲೇ ಈ ಹಿಂದೆ ನಡೆದಿದ್ದ ಸಭಾ ನಡವಳಿಕೆಗಳು ಮತ್ತು ಮುಕ್ತಾಯ ಕಾಮಗಾರಿಗಳಲ್ಲಿ ಅನೇಕ ಲೋಪದೋಷಗಳಿದ್ದು ಹಾಗೂ ಕಾಮಗಾರಿಗಳನ್ನು ಮಾಡದೆ ಅಕ್ರಮವಾಗಿ ಬಿಲ್ಲುಗಳನ್ನು ಮಾಡಿಕೊಂಡು ಹಣ ಗುಳುಂ ಮಾಡಿರುವ ಬಗ್ಗೆ ಮುಕ್ತ ಚರ್ಚೆಗೆ ಅವಕಾಶ ಕಲ್ಪಿಸಲು ಜೆಡಿಎಸ್ ಸದಸ್ಯ ನರಸಿಂಹರಾಜು ಮತ್ತಿತರರು ಕೋರಿದರು. ಆಡಳಿತ ಪಕ್ಷದ ಸದಸ್ಯ ನಡಂಪಲ್ಲಿ ಶ್ರೀನಿವಾಸ್ ಸಾಮಾನ್ಯ ಸಭೆಯ ಚರ್ಚೆಯಲ್ಲಿ ಬರುವ ವಿಷಯಗಳನ್ನು ಮಾತ್ರ ಪ್ರಸ್ತಾಪಿಸಿ ಎಂದು ಏರು ಧ್ವನಿಯಲ್ಲಿ ಜೆಡಿಎಸ್ ಸದಸ್ಯರ ವಿರುದ್ಧ ಹರಿಹಾಯ್ದರು.
ಈ ಸಂದರ್ಭದಲ್ಲಿ ಜೆಡಿಎಸ್ ಸದಸ್ಯರು ಮತ್ತು ಆಡಳಿತಾರೂಢ ಮಾಜಿ ಶಾಸಕ ಸುಧಾಕರ್ ಬೆಂಬಲಿತ ಸದಸ್ಯರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯುತ್ತಲ್ಲದೆ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೂ ತಲುಪಿತ್ತು. 2018-19 ಸಾಲಿನಲ್ಲಿ ತಾಲೂಕು ಪಂಚಾಯಿತಿ ಅನಿರ್ಬಂಧಿತ ಅನುದಾನದಲ್ಲಿ ಕ್ರಿಯಾ ಯೋಜನೆಯ ಪಟ್ಟಿಯಲ್ಲಿ ಸೇರದ ಶೆಟ್ಟಿನಾಯಕನಹಳ್ಳಿ ಕೆರೆ ಕಾಮಗಾರಿ, ಹೂಳೆತ್ತೋ ಕಾಮಗಾರಿಯಲ್ಲಿ 20 ಲಕ್ಷ ಮತ್ತು ಕೊಮ್ಮೆಪಲ್ಲಿಯ ಪಾಪಾಗ್ನಿ ನದಿ ಹರಿಯುವ ಪೋಷಕ ಕಾಲುವೆಗೆ 10 ಲಕ್ಷ ರೂಪಾಯಿಗಳು, ಕತ್ತರಿಗುಪ್ಪೆ ಪಂಚಾಯಿತಿಯ ಕಡಶಾನಹಳ್ಳಿ ಗ್ರಾಮದಲ್ಲಿ ಪೈಪ್ಲೈನ್ ಕಾಮಗಾರಿಗೆ ಅನುಮೋದನೆ ಆಗದೇ ಇದ್ದರೂ ಅಕ್ರಮವಾಗಿ ನಕಲಿ ಕ್ರಿಯಾ ಯೋಜನೆಯ ತಯಾರಿಸಿ ಕಾಮಗಾರಿಯ ಕೆಲಸ ನಿರ್ವಹಿಸದೆ ಬಿಲ್ಗಳನ್ನು ಮಾಡಿಸಿಕೊಂಡು ಸರ್ಕಾರದ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು ಎಂದು ತಾಲೂಕು ಪಂಚಾಯಿತಿ ಸದಸ್ಯ ನರಸಿಂಹರಾಜು ಧರಣಿಗೆ ಮುಂದಾದರು. ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಕೂಡ ಹಲವು ಕಾಮಗಾರಿಗಳಲ್ಲಿ ಅವ್ಯವಹಾರ ಮಾಡಿದ್ದಾರೆ, ಅದು ಕೂಡ ತನಿಖೆಯಾಗಬೇಕು ಎಂದು ಕೂಗು ಎದ್ದಿದ್ದರಿಂದ ಸಾಮಾನ್ಯ ಸಭೆಯಲ್ಲಿ ಕೆಲ ವಿಚಾರಗಳನ್ನು ಬಿಟ್ಟರೆ ಯಾವುದೇ ಚರ್ಚೆ ಮಾಡಲಿಲ್ಲ. ಕೇವಲ 1 ಗಂಟೆ ಸಮಯದಲ್ಲಿ ಸಭೆ ಮುಕ್ತಾಯಗೊಂಡಿರೋದು ಕೆಲ ಸದಸ್ಯರು ಹಾಗೂ ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಇನ್ನು ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ನಡುವೆ ನಡೀತಾ ಇದ್ದ ಗಲಾಟೆಯನ್ನು ಚಿತ್ರೀಕರಿಸ್ತಾ ಇದ್ದ ಪತ್ರಕರ್ತರ ಮೇಲೆ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ನಡಂಪಲ್ಲಿ ಶ್ರೀನಿವಾಸ್ ಅವರು ತಮ್ಮ ದರ್ಪವನ್ನು ತೋರಿಸೋದ್ರ ಮೂಲಕ ಪತ್ರಕರ್ತರ ಹಕ್ಕುಗಳನ್ನು ಕಸಿಯಲು ಯತ್ನ ಮಾಡಿದಂತಹ ಘಟನೆ ಕೂಡ ನಡೆಯಿತು. ಹಾಗೂ ಪತ್ರಕರ್ತರು ಕೂಡ ನಡಂಪಲ್ಲಿ ಶ್ರೀನಿವಾಸರವರ ವಿರುದ್ಧ ತಿರುಗಿ ಬಿದ್ದಂತಹ ಘಟನೆ ನಡೆಯಿತು. ಅದೇ ಸರ್ ತನಿಖೆ ಮಾಡಿಸ್ಲಿ ಸರ್ ಗೊತ್ತಾಗೋದು. ಇವ್ರು ಅವ್ರು ಹೇಳ್ತಾ ಇರೋದಲ್ಲ, ಅವ್ರು ಲೆಟರ್ ಕೊಟ್ಟಿದ್ದಾರಲ್ಲ, ಹೌದು ಸರ್ ತನಿಖೆಗೆ ಆಫೀಸರ್ಸ್ ಬರ್ಬೇಕು. ನಾವು ಒಬ್ಬರೇ ಹೋದ್ರೆ ಆಗಲ್ವಲ್ಲ, ಅದು ಮೇಲ್ಪಟ್ಟೆ ಆಫೀಸರ್ಸ್ ಎಲ್ಲ ಬರಬೇಕಲ್ಲ, ಅವ್ರು ಬಂದು ತನಿಖೆ ಮಾಡಲಿ. ಇನ್ಮೇಲೆ ಅಂತಲ್ಲ, ಅಧ್ಯಕ್ಷರು ಅವಧಿ ಮುಗಿದೋಗ್ತಲ್ಲ ಮೇಡಮ್, ಅವಧಿ ಮುಗಿತಾ. ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ರೆಡ್ಡಿ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್, ಚಿಂತಾಮಣಿ. ಬೆಂಗಳೂರು ನಗರದ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೋ ಅವರು ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಎಲ್ಲೇ ಅಡಗಿರಲಿ ಪೊಲೀಸರು ಅವರನ್ನ ಬಂಧಿಸುತ್ತಾರೆ ಎಂದು ರಾಜ್ಯ ಡಿಜಿಪಿ ಪ್ರವೀಣ್ ಸೂದ್ ಕೋಲಾರದಲ್ಲಿ ತಿಳಿಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಭಾನುವಾರ ಕೋಲಾರದ ಎಸ್ಪಿ ಕಚೇರಿಯಲ್ಲಿ ಕೋಲಾರ ಮತ್ತು ಕೆಜಿಎಫ್ ಪೊಲೀಸ್ ಜಿಲ್ಲೆಯ ಅಧಿಕಾರಿಗಳ ಸಭೆ ನಡೆಸಿ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಅವಲೋಕನ ಮಾಡಿದರು. ಮೊಹರಂ ಹಬ್ಬ ಆಚರಣೆ ಸಮಯದಲ್ಲಿ ಪೊಲೀಸರು ಎಚ್ಚರಿಕೆ ವಹಿಸಬೇಕು, ಯಾವುದೇ ಕಾನೂನು ಸುವ್ಯವಸ್ಥೆ ಎದುರಾಗದಂತೆ ಬಂದೋಬಸ್ತ್ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಪ್ರವೀಣ್ ಸೂದ್ ಸೂಚಿಸಿದರು. ಸಭೆಯ ನಂತರ ಮಾತನಾಡಿದ ಡಿಜಿಪಿ ಪ್ರವೀಣ್ ಸೂದ್, ಬೆಂಗಳೂರಿನ ಕೆಜಿಹಳ್ಳಿ ಗಲಭೆಯ ಪ್ರಕರಣವನ್ನ ಬೆಂಗಳೂರು ಜಂಟಿ ಕಮಿಷನರ್ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರು ಎಲ್ಲೂ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಈ ಪ್ರಕರಣಕ್ಕೆ ಯಾರ್ಯಾರು ಹೊಣೆ ಆಗಿದ್ದಾರೆ, ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ, ಅವರು ಕೋಲಾರ ಅಲ್ಲದೆ ಎಲ್ಲೇ ಅಡಗಿ ಕೂತಿರಲಿ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕೆಜಿಹಳ್ಳಿ ಬಗ್ಗೆ ಕಮಿಷನರ್ ಸಾಹೇಬರು ಹೇಳ್ತಾರೆ. ಅವರು ಇನ್ವೆಸ್ಟಿಗೇಷನ್ ಎಲ್ಲ ಜಾಯಿಂಟ್ ಸಿಪಿ ಕ್ರೈಮ್ ಉಸ್ತುವಾರಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ಅವರೇ ಬ್ರೀಫ್ ಮಾಡ್ತಾರೆ. ನಮ್ಮ ಕಡೆ ನಿಮ್ಮ ಕಡೆ ಎಲ್ಲ ಎಲ್ಲೂ ಹೋದರೆ ಯಾರ್ಯಾರು ಅದಕ್ಕೆ ಭಾಗಿಯಾಗಿದ್ದಾರೆ, ಯಾರ್ಯಾರು ಹೊಣೆಗಾರರು ಇದ್ದಾರೆ, ಯಾರಿಗೆ ಪೊಲೀಸ್ ಬಿಡೋದಿಲ್ಲ. ಅವರು ಕೋಲಾರ ಹೋಗಲಿ, ಇದಕ್ಕಿಂತ 400 ಕಿಲೋಮೀಟ್ರ್ 1000 ಕಿಲೋಮೀಟ್ರ್ ಹೋಗಲಿ, ಯಾರ್ಯಾರು ಆ ರಾತ್ರಿ ಯಾರ್ಯಾರು ಇದರಲ್ಲಿ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಅವ್ರ ಮೇಲೆ ಪೊಲೀಸ್ ಕ್ರಮ ಖಂಡಿತ. ಸಭೆಯಲ್ಲಿ ಕೋಲಾರ ಎಸ್ಪಿ ಕಾರ್ತಿಕ್ ರೆಡ್ಡಿ, ಹೆಚ್ಚುವರಿ ಎಸ್ಪಿ ಜಾಹ್ನವಿ, ಕೆಜಿಎಫ್ ಎಸ್ಪಿ ಇಲಕಿಯಾ ಕರುಣಾಕರಣ್, ಡಿವೈಎಸ್ಪಿಗಳಾದ ಚೌಡಪ್ಪ, ಉಮೇಶ್ ಹಾಗೂ ಇತರರು ಅಧಿಕಾರಿಗಳು ಭಾಗವಹಿಸಿದ್ದರು.
ಡಿಜಿಪಿ ಭೇಟಿಗೆ ಯಾವುದೇ ವಿಶೇಷ ಮಹತ್ವವಿಲ್ಲ, ಇದೊಂದು ಸಾಮಾನ್ಯ ಭೇಟಿ ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ. ಎಸ್ ಚಂದ್ರಶೇಖರ್, ಈ ನ್ಯೂಸ್ ಬ್ಯೂರೋ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ಲಕ್ಷಾಂತರ ವೀಕ್ಷಕರನ್ನ ಯೂಟ್ಯೂಬ್ನಲ್ಲಿ ಗಳಿಸುವ ಮೂಲಕ ಯಶಸ್ಸು ಗಳಿಸಿದ್ದ ನಿಮ್ಮ ನೆಚ್ಚಿನ ಈ ನ್ಯೂಸ್ ಸುದ್ದಿವಾಹಿನಿ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಈ ನ್ಯೂಸ್ ಟಿವಿ ಎಂಬ ಹೊಸ ಲಿಂಕ್ನಲ್ಲಿ ಲಭ್ಯವಾಗಲಿದೆ. ಈ ನ್ಯೂಸ್ ವೀಕ್ಷಕರು, ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಪ್ರೀತಿ ಅಭಿಮಾನದಿಂದ ಪ್ರೋತ್ಸಾಹಿಸಿ ಸಹಕರಿಸಬೇಕಾಗಿ ವಿನಂತಿ. ಎಂದಿನಂತೆ ನಮ್ಮ ಈ ನ್ಯೂಸ್ ಸೆಟಪ್ ಬಾಕ್ಸ್ನಲ್ಲಿ ಚಾನೆಲ್ ನಂಬರ್ 170ರಲ್ಲಿ ನಿತ್ಯ ಪ್ರಸಾರವಾಗಲಿದೆ. ಚಿಕ್ಕಬಳ್ಳಾಪುರ ನಗರದ ಶಾಂತಿನಿಕೇತನ್ಸ್ ಪಿಯು ಕಾಲೇಜ್ ಈ ಬಾರಿಯೂ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನ ಪಡೆದಿದೆ. ಪರೀಕ್ಷೆಯಲ್ಲಿ ಒಟ್ಟು 228 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದು, ಆ ಪೈಕಿ 64 ಅತ್ಯುನ್ನತ ಶ್ರೇಣಿ, 120 ಪ್ರಥಮ ಶ್ರೇಣಿ, 22 ದ್ವಿತೀಯ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ವಿಜ್ಞಾನ ವಿಭಾಗದಲ್ಲಿ ಮೌನಿಕಾಕ್ಕೆ 600ಕ್ಕೆ 586 ಅಂಕಗಳು, ಮೋನಿಕಾ ಸಿ ಹಾಗೂ ಶೈಲೇಶ್ ಎಲ್ ಗಾಂಧಿ ವಾಣಿಜ್ಯ ವಿಭಾಗದಲ್ಲಿ ತಲಾ 600ಕ್ಕೆ 575 ಅಂಕಗಳನ್ನು ಗಳಿಸಿದ್ದು, ಈ ವರ್ಷ ನಗರ ಮತ್ತು ತಾಲೂಕಿಗೆ ಪ್ರಥಮ, ಜಿಲ್ಲೆಗೆ ದ್ವಿತೀಯ, ರಾಜ್ಯಕ್ಕೆ 11ನೇ ಸ್ಥಾನದ ದಾಖಲೆಯ ಫಲಿತಾಂಶ ತಂದುಕೊಟ್ಟು ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿರುವ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ, ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ಕುಮಾರ್ ಮತ್ತು ಪ್ರಾಂಶುಪಾಲರಾದ ಭಾರತಿ ಶ್ರೀನಿವಾಸ್ ಹಾಗೂ ಉಪನ್ಯಾಸಕ ಸಿಬ್ಬಂದಿ ವರ್ಗ ಅಭಿನಂದನೆ ಸಲ್ಲಿಸಿದ್ದಾರೆ. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಏಷ್ಯಾದಲ್ಲಿಯೇ ಹೆಚ್ಚು ಪ್ರಮಾಣದಲ್ಲಿ ಟೊಮೆಟೊ ವಹಿವಾಟು ನಡೆಸುವ ಮಾರುಕಟ್ಟೆ ಕೋಲಾರದಲ್ಲಿದೆ. ದೇಶ ವಿದೇಶಗಳಿಗೆ ಟೊಮೆಟೊ ರವಾನಿಸುವ ಈ ಮಾರುಕಟ್ಟೆಗೆ ಸ್ಥಳಾವಕಾಶದ ಕೊರತೆ ಇದೆ. ಜಮೀನನ್ನ ಮಂಜೂರು ಮಾಡಲು ಸರ್ಕಾರವೇನೋ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆದರೆ ಈ ಮಧ್ಯೆ ಇಲ್ಲಿನ ಜನಪ್ರತಿನಿಧಿಗಳು ಜಾಗದ ವಿಚಾರದಲ್ಲಿ ಖಚಿತ ನಿಲುವಿಗೆ ಬಂದಿಲ್ಲ. ಇದೇ ಕಾರಣಕ್ಕಾಗಿ ಜಮೀನು ಮಂಜೂರು ಡೋಲಾಯಮಾನವಾಗಿದೆ. ಕೋಲಾರ ಜಿಲ್ಲೆಯ ಸುಮಾರು 40,000 ಎಕರೆಯಲ್ಲಿ ಟೊಮೆಟೊ ಬೆಳೀತಾರೆ. ಇಲ್ಲಿನ ಟೊಮೆಟೊ ಭಾರತದ ವಿವಿಧ ರಾಜ್ಯಗಳು ಹಾಗೂ ನೆರೆಯ ರಾಷ್ಟ್ರಗಳಿಗೆ ಸರಬರಾಜಾಗುತ್ತದೆ. ವರ್ಷಪೂರ್ತಿ ಅವಕಾಶವಾಗುವ ಟೊಮೆಟೊಗೆ ಕೋಲಾರದಲ್ಲಿ ಸೂಕ್ತ ಮಾರುಕಟ್ಟೆ ಇಲ್ಲ. ಮಾರ್ಕೆಟ್ ಜಾಗದ ಕೊರತೆಯಿಂದಾಗಿ ಇಲ್ಲಿನ ವಹಿವಾಟು ಅವ್ಯವಸ್ಥೆಯಿಂದ ಕೂಡಿದೆ. ಕೋಲಾರದ ಈಗಿನ ಮಾರುಕಟ್ಟೆಯನ್ನ 1983ರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಸುಮಾರು 20 ಎಕರೆಯಷ್ಟು ಜಮೀನಿನಲ್ಲಿರುವ ಈ ಮಾರ್ಕೆಟ್ನಲ್ಲಿ ಟೊಮೆಟೊ ಸೇರಿದಂತೆ ಎಲ್ಲ ತರಕಾರಿ ವಹಿವಾಟು ನಡೆಯಬೇಕಾಗಿದೆ. ವರ್ಷದ 7-8 ತಿಂಗಳು ನಡೆಯುವ ಟೊಮೆಟೊ ಸೀಸನ್ನಲ್ಲಿ ಈ ಮಾರ್ಕೆಟ್ನಲ್ಲಿ ನಿತ್ಯವೂ 100 ಲಾರಿಗಳ ಓಡಾಟವಿರುತ್ತದೆ. ಕಿಷ್ಕಿಂಧೆಯಂತಿರುವ ಈ ಮಾರುಕಟ್ಟೆಯಿಂದಾಗಿ ಬೆಳೆಗಾರರಿಗೆ, ವ್ಯಾಪಾರಸ್ಥರಿಗೆ ಮತ್ತು ರಫ್ತುದಾರರಿಗೆ ವಿಪರೀತ ಕಿರಿಕಿರಿಯಾಗುತ್ತದೆ. ಅನೇಕ ಸಲ ಈ ಸಮಸ್ಯೆಯಿಂದಾಗಿ ವರ್ತಕರಿಗೆ ನಷ್ಟವಾಗಿರುವ ನಿದರ್ಶನಗಳು ಇವೆ. ಕೋಲಾರ ಎಪಿಎಂಸಿ ಮಾರ್ಕೆಟ್ನಲ್ಲಿರುವ ಜಾಗದ ತೊಂದರೆಯನ್ನ ಹಲವು ವರ್ಷಗಳ ಹಿಂದೆಯೇ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಇತ್ತೀಚೆಗೆ ಈ ಬಗ್ಗೆ ಗಮನ ಹರಿಸಿರುವ ಜಿಲ್ಲಾಡಳಿತವು ಟೊಮೆಟೊ ಮಾರುಕಟ್ಟೆಗಾಗಿ ಸಮೀಪದ ಮಗಸಂದ್ರ ಗ್ರಾಮದ ಬಳಿ 30 ಎಕರೆ ಜಮೀನನ್ನ ಮಂಜೂರು ಮಾಡಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆದರೆ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಚೆಲುವನಹಳ್ಳಿ ಗ್ರಾಮದಲ್ಲಿನ ಜಮೀನು ಕೊಟ್ಟರೆ ವಹಿವಾಟಿಗೆ ಅನುಕೂಲವಾಗುತ್ತದೆ ಅನ್ನೋ ಪಟ್ಟು ಎಪಿಎಂಸಿ ಮಂಡಳಿಯವರದಾಗಿದೆ. ಆದರೆ ಈ ಮಾರ್ಕೆಟು ಕೇವಲ 18 ಎಕರೆ ವಿಸ್ತೀರ್ಣ ಮಾತ್ರ ಇರೋದ್ರಿಂದ ಇಲ್ಲಿ ಸ್ಥಳಾವಕಾಶದ ತುಂಬ ಕೊರತೆ ಇದೆ. ಈ ಸ್ಥಳಾವಕಾಶಕ್ಕೆ ನಾವು ಅನೇಕ ವರ್ಷಗಳಿಂದ ಸಮಿತಿ ಕೂಡ ಸತತವಾಗಿ ಪ್ರಯತ್ನ ಮಾಡಿಕೊಂಡೇ ಬರ್ತಾಯಿದ್ರು ಕೂಡ ಸೂಕ್ತವಂಥ ಒಂದು ಜಮೀನು ಲಭ್ಯ ಆಗ್ತಾ ಇಲ್ಲ. ಈ ಹಿಂದೆ ಸುಮಾರು 20 ಎಕರೆಯಷ್ಟು ನಮ್ಮ ಮಾರುಕಟ್ಟೆ ಪ್ರಾಂಗಣಕ್ಕೆ ಹೊಂದಿಕೊಂಡಂತೆಯೇ ಒಂದು 20 ಎಕರೆ ಜಮೀನನ್ನು ಅಕ್ವಿಸಿಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿ ಆವಾಗ ಸಮಿತಿಯಲ್ಲಿ ಸಾಕಷ್ಟು ಹಣ ಇಲ್ಲದಕ್ಕೋಸ್ಕರ ಅದನ್ನು ಅಕ್ವಿಸಿಷನ್ ಮಾಡೋಂಥ ಪ್ರೊಸೀಡಿಂಗ್ಸ್ ಸಾಧ್ಯ ಆಗಲಿಲ್ಲ. ತದನಂತರ 2016 ನಾವು ಬಂದಾಗ ಸಮಿತಿಯಿಂದ ಅನೇಕ ಪ್ರಯತ್ನಗಳನ್ನು, ಅನೇಕ ಜಮೀನುಗಳು ಮಂಜೂರು ಮಾಡಿಕೊಡ್ಬೇಕಾಗಿ ನಾವು ಜಿಲ್ಲಾಡಳಿತಕ್ಕೆ ಪ್ರಸ್ತಾವನೆಗಳನ್ನು ಕೊಟ್ಟಿದ್ದೀವಿ. ಆದರೆ ಸೂಕ್ತವಾದ ಜಮೀನು ಮಂಜೂರು ಆಗ್ತಾ ಇಲ್ಲ. ಎಲ್ಲೂ ಕೂಡ ಸೂಕ್ತವಾದ ಜಮೀನು ಕೂಡ ಸಿಗ್ತಾ ಇಲ್ಲ. ಸರ್ಕಾರಿ ಜಮೀನಾಗಲಿ ಗೋಮಾಳದ್ದಾಗಲಿ ಸಿಗ್ತಾ ಇಲ್ಲ. ಆಡಳಿತ ಮಂಡಳಿಯವರು ಕೇಳಿರುವ ಜಮೀನು ಅರಣ್ಯ ಭೂಮಿ ಮತ್ತು ಕೆರೆ ಅಂಗಳಗಳಾಗಿರೋದ್ರಿಂದ ಮಂಜೂರು ಮಾಡಲು ಸಾಧ್ಯವಿಲ್ಲ ಅನ್ನೋದು ಗೊತ್ತಿದೆ. ಆದರೂ ಈ ಮಧ್ಯೆ ಜನಪ್ರತಿನಿಧಿಗಳು ಕೊಟ್ಟಿರುವ ಭರವಸೆಯನ್ನ ನಂಬಿಕೊಳ್ಳಲಾಗಿದೆ. ಸಾಕಷ್ಟು ಕಷ್ಟ ಇದೆ. ಈಗ ವೆಹಿಕಲ್ಲು ಏನಾಗ್ತಾ ಇದೆ, ಬೆಳಗ್ಗೆ ಗಾಡಿ ಬರುತ್ತೆ, ಒಂದು ಗಾಡಿ ಲೋಡಾಗಿ ಆಚೆ ಹೋಗ್ಬೇಕಂದ್ರೆ ಮಿನಿಮಮ್
ಟೇಕ್ಸ್ ಒಂದು 8 to 10 hours ತೊಗೊಳ್ತದೆ. ಈ ಟ್ರಾಫಿಕ್ಕು ಪ್ಲಸ್ ಇಲ್ಲಿ ಈಗ ಒಂದು ಗಾಡಿ ಲಾಂಗ್ ವೆಹಿಕಲ್ ಬಂದು ಇಲ್ಲಿ ಲೋಡ್ ಮಾಡಬೇಕಾದ್ರೆ ಅವನು ಒಂದೇ ಕಡೆ ಲೋಡ್ ಅಷ್ಟು ಇರೋದಿಲ್ಲ. ಈಗ 4-5 ಮಂಡಿಲಿ ಪ್ರೊಕ್ಯೂರ್ ಮಾಡಿರ್ತಾರೆ ಅವರು. ಒಂದು ಮಂಡಿ ಆ ಮೂಲೆಯಲ್ಲಿದ್ದರೆ ಇನ್ನೊಂದು ಮಂಡಿ ಈ ಕಡೆ ಇರುತ್ತೆ. ಅವನು ಅಲ್ಲಿ ಲೋಡ್ ಮಾಡಿಕೊಂಡು ಈ ಸೈಡಿಗೆ ಬರೋ ಹೊತ್ತಿಗೆ ಅವನಿಗೆ ಈ ಟೇಕ್ಸ್ 4 to 5 hours ತೊಗೊಳ್ತದೆ. ಅವನು ಇನ್ ಟೈಮ್ ರೀಚ್ ಮಾಡೋಕ್ಕಾಗಲ್ಲ. ನೈಟ್ ಮಾರ್ನಿಂಗ್ ಈಗ ಎಲ್ಲಿ ನಾಸಿಕ್ ಹೋಗಬೇಕು, ಮುಂಬೈ ಹೋಗಬೇಕು, ಎಲ್ಲೋ ಹೋಗಬೇಕು ಅಂದರೆ ಅವನಿಗೆ ಒಂದು ಟೈಮ್ ಇರುತ್ತೆ. ಆ ಮಾರ್ಕೆಟಿದ್ದು ನಿಗದಿತ ಒಂದು ಟೈಮ್ ಇರುತ್ತೆ. ಆ ಟೈಮ್ ರೀಚ್ ಆದರೆ ಮಾತ್ರ ಅವನಿಗೆ ಈ ಗೂಡ್ಸಿಗೆ ವ್ಯಾಲ್ಯೂ ಇರುತ್ತೆ. ಅದು ಲೇಟಾಗಿ ಹೋದರೆ ನೆಕ್ಸ್ಟ್ ಡೇಗೆ ಆಗುತ್ತೆ. ನೆಕ್ಸ್ಟ್ ಡೇಗೆ ಹೋದರೆ ಇಲ್ಲಿ ಖರೀದಿ ಮಾಡಿರೋದಕ್ಕೂ ಅಲ್ಲಿ ಸೇಲ್ ಮಾಡೋದಕ್ಕೂ ಡಿಫ್ರೆನ್ಸ್ ವ್ಯಾಲ್ಯೂ ಆಗುತ್ತೆ, ನಷ್ಟ ಆಗ್ತದೆ ಅವನಿಗೆ. ಅವನು ನೆಕ್ಸ್ಟ್ ಡೇ ಏನು ಮಾಡ್ತಾನೆ, ಖರೀದಿ ಮಾಡೋದು ಓಲ್ಡ್ ಮಾಡ್ತಾನೆ, ಲಾಸ್ ಮಾಡ್ಕೊಂಡು ಅವ್ನು ಮಾಡೋಕ್ಕೆ ರೆಡಿ ಇರಲ್ಲ. ಈ ಥರ ಸಮಸ್ಯೆ ಆಗ್ತಾಯಿದೆ. ರೈತರು ಇನ್ ಟೈಮ್ಗೆ ಒಳಗಡೆ ಸರಕನ್ನು ಇಳಿಸೋಕ್ಕೂ ಆಗ್ತಾಯಿಲ್ಲ, ಮೂವ್ಮೆಂಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಆ ಥರ ಸಮಸ್ಯೆ ಇದೆ. ಒಟ್ನಲ್ಲಿ 40 ವರ್ಷಗಳ ನಂತರ ಕೋಲಾರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಕಾಯಕಲ್ಪ ಕೊಡೋದಿಕ್ಕೆ ಸರ್ಕಾರ ಮನಸ್ಸು ಮಾಡಿದೆ. ಈ ಸಂದರ್ಭದಲ್ಲಿ ಜಮೀನು ಬಗೆಗಿನ ವಿವಾದವನ್ನ ದೊಡ್ಡದಾಗದಂತೆ ಎಪಿಎಂಸಿ ಆಡಳಿತ ಮಂಡಳಿಯು ಜಾಣ್ಮೆಯಿಂದ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬೇಕಾಗಿದೆ. ರಾಮು, ಈ ನ್ಯೂಸ್, ಕೋಲಾರ. ವೃತ್ತಿಯಲ್ಲಿ ವೈದ್ಯರು ಆಗಿರುವ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ದರ್ಪದ ನಡವಳಿಕೆಗೆ ಸಾಕ್ಷಿ ಸಿಕ್ಕಿದೆ. ರೋಗಿಯೊಬ್ಬನಿಗೆ ಚಿಕಿತ್ಸೆ ಕೊಡಲು ವಿಳಂಬ ಮಾಡಿದ ಬಗ್ಗೆ ಪ್ರಶ್ನಿಸಿದ ಪೋಷಕರಿಗೆ ವೈದ್ಯರೇ ಆವಾಜ್ ಹಾಕಿದ್ದಾರೆ. ವೈದ್ಯರ ವರ್ತನೆಯ ವಿಡಿಯೋ ಇದೀಗ ಜಿಲ್ಲೆಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷರು ಆಗಿರುವ ಡಾಕ್ಟರ್ ವೇಣುಗೋಪಾಲ್ ಅವರಿಗೆ ಶ್ರೀನಿವಾಸಪುರದಲ್ಲಿ ಪವನ್ ನರ್ಸಿಂಗ್ ಹೋಮ್ ಇದೆ. ಭಾನುವಾರ ಸಂಜೆ ವೇಳೆಗೆ ಪೋಷಕರೊಬ್ಬರು ಡಾಕ್ಟರ್ ವೇಣುಗೋಪಾಲ್ ಅವರ ಬಳಿ ಬಂದಿದ್ದರು. ಬಾಲಕನ ಕಿವಿಯಲ್ಲಿ ಕಲ್ಲಿನ ಚೂರು ಒಕ್ಕಿರುವುದಾಗಿ ಹೇಳಿ ಚಿಕಿತ್ಸೆಗಾಗಿ ಬಾಲಕನನ್ನ ಕರೆದುಕೊಂಡು ಬಂದಿದ್ದರು. ಈ ವೇಳೆಯಲ್ಲಿ ಕಿವಿ ನೋವಿನಿಂದ ಯಾತನೆ ಪಡುತ್ತಿದ್ದ ಬಾಲಕನನ್ನ ಚಿಕಿತ್ಸೆಗೆ ಮುಂದಾಗದೆ ಡಾಕ್ಟರ್ ವೇಣುಗೋಪಾಲ್ ಅವರು ಮೊಬೈಲ್ ಸಂಭಾಷಣೆಯಲ್ಲಿ ನಿರತರಾಗಿದ್ದರು. ಚಿಕಿತ್ಸೆಗೆ ಹಲವು ಸಲ ಕೇಳಿಕೊಂಡ್ರೂ ಮುಂದಾಗದ ಡಾಕ್ಟರ್ ವೇಣುಗೋಪಾಲ್ ಅವರ ಜೊತೆಗೆ ರೋಗಿಯ ಪೋಷಕರು ವಾಗ್ವಾದಕ್ಕೆ ಇಳಿದಿದ್ದಾರೆ. ನಂತರ ಅಲ್ಲಿದ್ದ ಕೆಲವರ ಮಧ್ಯಸ್ಥಿಕೆಯಿಂದಾಗಿ ವಾತಾವರಣ ತಿಳಿಗೊಂಡ ಮೇಲೆ ಬಾಲಕನಿಗೆ ಚಿಕಿತ್ಸೆ ಕೊಡಲಾಗಿದೆ. ಕಿವಿಯಲ್ಲಿ ಕಲ್ಲಾಕೊಂಡಿತ್ತು. ನಾವು ಹಾಸ್ಪಿಟ್ಲಿಗೆ ಬಂದ್ವು. 10-15 ನಿಮಿಷ ಫೋನಲ್ಲಿ ಬ್ಯುಸಿ ಆಗಿದ್ರು ಡಾಕ್ಟ್ರು. ನಾವು ಕೇಳು ಸರ್ ಮಗು ಸ್ವಲ್ಪ ನೋಡಿ ಸರ್ ಅಂದರು. ಅರ್ಜೆಂಟ್ ಇದ್ರೆ ಇರಿಲ್ಲ ಅಂದರೆ ಹೋಗಿ ನೋಡೋಕ್ಕಾಗಲ್ಲ. ನೀವೇನ ಬೈದ್ರನಪ್ಪ? ನಾವೇನು ಬೈಲಿಲ್ಲ ಅವನಂದರು. ಮತ್ತೆ ಸರಿ ಅದಕ್ಕೆ ನಾವೇನು ಮಾಡ್ಬೋದು, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಫೋನ್ ತಗೊಂಡು ಅಂದರು. ಏಕಾಏಕಿ ಅವರು ಅನ್ನಲ್ವೇ? ನೀವೇನ ಮಾತಾಡಿದ್ರೆ? ನಾವೇನು ಮಾತಾಡಲಿಲ್ವ. ನಾವು ಅದೇ ವಿಚಾರಕ್ಕೆ ಕೇಳಿದ್ದು. ನಾವು ಬಂದು 2 ನಿಮಿಷ ಆಗೈತೆ. ಏನು ಸರ್ ನೀವು ನೋಡಿ ಇಷ್ಟ ಇದ್ರೆ ಇರಿ, ಇಲ್ಲಾಂದ್ರೆ ಬೇರೆ ಹತ್ರ ಹೋಗಿ ಅಂದರು. ಅದಕ್ಕೆ ನಾವು ಅದೇನು ಸರ್ ಹಂಗೆ ಮಾತಾಡ್ತೀವಿ, ನೀವು ಇರೋದು ಏನಕ್ಕೆ, ಡಾಕ್ಟ್ರು ಎಮರ್ಜೆನ್ಸಿ ಪೇಷಂಟ್ ಬಂದು ನೋಡಬೇಕಲ್ಲ ಅಂತ ಕೇಳಿದ್ವು. ರಾಮು, ಈ ನ್ಯೂಸ್, ಕೋಲಾರ. ವರಸಿದ್ದಿ ವಿನಾಯಕನ ಮೂರ್ತಿಗಳ ಉತ್ಸವ ಚಿಕ್ಕಬಳ್ಳಾಪುರದ ಎಲ್ಲ ವಾರ್ಡ್ಗಳಲ್ಲಿ ನಡೆಯುತ್ತಿದೆ. ಕೇವಲ 3 ದಿನಗಳಷ್ಟೇ ಪೂಜಿಸಲು ಜಿಲ್ಲಾಡಳಿತ ಅನುಮತಿ ನೀಡಿರುವುದರಿಂದ ಚಿಕ್ಕ ಗಣಪತಿ ಮೂರ್ತಿಗಳನ್ನಿಟ್ಟಿದ್ದರೂ ಅದರ ಅಲಂಕಾರಗಳಿಂದ ಜನರನ್ನ ಆಕರ್ಷಿಸುವಂತೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪ್ರತಿ ವಾರ್ಡ್ಗಳಲ್ಲಿಯೂ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿ ವರ್ಷ ಬಹುದೊಡ್ಡ ಗಣಪತಿ ಮೂರ್ತಿಗಳನ್ನಿಟ್ಟು ಪೂಜಿಸುತ್ತಿದ್ದ ವಾಪಸಂದ್ರ ಡೈರಿ ವಿದ್ಯಾ ಗಣಪತಿ ಗೆಳೆಯರ ಬಳಗ ಈ ಬಾರಿ ಕೇವಲ 4 ಅಡಿ ಗಣಪನ ಮೂರ್ತಿ ಇಟ್ಟು ಅದಕ್ಕೆ ಮರದ ಟೊಂಗೆ ಮೇಲಿನ ಕುಳಿತ ನವಿಲುಗಳಿಂದ ಶೃಂಗಾರ ಮಾಡಿದ್ರೆ, 6ನೇ ವಾರ್ಡಿನ ಮುನ್ಸಿಪಲ್ ಬಡಾವಣೆಯಲ್ಲಿಯೂ 4 ಅಡಿ ಎತ್ತರದ ಗಣಪನನ್ನೇ ಪೂಜಿಸಿ ಅಲಂಕಾರ ಮಂಟಪದಿಂದ ಜನರನ್ನ ಆಕರ್ಷಣೆ ಮಾಡಿದ್ದಾರೆ. ವಾರ್ಡ್ ನಂಬರ್ 9 ಶೆಟ್ಟಹಳ್ಳಿ ಲೇಔಟ್ನಲ್ಲಿ ವರಸಿದ್ದಿ ವಿನಾಯಕ ಗೆಳೆಯರ ಬಳಗವು ಪರಿಸರ ಗಣಪನ ಮೂರ್ತಿಯನ್ನಿಟ್ಟು ಆಕರ್ಷಿಸುತ್ತಿದೆ. 5ನೇ ವಾರ್ಡಿನ ಪ್ರಶಾಂತ ನಗರದ ಪೊಲೀಸ್ ಕ್ವಾರ್ಟರ್ಸ್ ಯುವಕರ ಬಳಗವು
5ನೇ ವಾರ್ಡಿನ ಪ್ರಶಾಂತ ನಗರದ ಪೊಲೀಸ್ ಕ್ವಾರ್ಟರ್ಸ್ ಯುವಕರು ಸಹ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಕರ್ಷಕ ಗಣಪತಿಯನ್ನಿಟ್ಟು ಪೂಜೆ ಸಲ್ಲಿಸಿ ಆದಷ್ಟು ಬೇಗ ಕೊರೋನಾ ನಾಶವಾಗಲಿ ಎಂದು ಪ್ರಾರ್ಥಿಸಿಕೊಂಡಿದ್ದಾರೆ. ಇನ್ನು ಕಳೆದ 8 ವರ್ಷಗಳಿಂದ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಸೌಹಾರ್ದತೆಯನ್ನ ಮೆರೆಯುತ್ತಿರುವ ಮುಸ್ಲಿಂ ಯುವಕ ಪ್ರಶಾಂತ ನಗರದ ಬಾಬು ಸಹ ದಿನ್ನೆಹೊಸಳ್ಳಿ ರಸ್ತೆಯಲ್ಲಿ 3 ಅಡಿ ಗಣಪತಿಯನ್ನ ಪೂಜಿಸಿ ಎಲ್ಲರಂತೆ ಪೂಜೆ ಸಲ್ಲಿಸಿ ಧರ್ಮಗಳು ನೂರಿದ್ದರೂ ದೇವರು ಒಬ್ಬನೇ ಎಂಬುದನ್ನು ತೋರಿಸುತ್ತಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ಲಕ್ಷಾಂತರ ವೀಕ್ಷಕರನ್ನ ಯೂಟ್ಯೂಬ್ನಲ್ಲಿ ಗಳಿಸುವ ಮೂಲಕ ಯಶಸ್ಸು ಗಳಿಸಿದ್ದ ನಿಮ್ಮ ನೆಚ್ಚಿನ ಈ ನ್ಯೂಸ್ ಸುದ್ದಿವಾಹಿನಿ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಈ ನ್ಯೂಸ್ ಟಿವಿ ಎಂಬ ಹೊಸ ಲಿಂಕ್ನಲ್ಲಿ ಲಭ್ಯವಾಗಲಿದೆ. ಈ ನ್ಯೂಸ್ ವೀಕ್ಷಕರು, ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಪ್ರೀತಿ ಅಭಿಮಾನದಿಂದ ಪ್ರೋತ್ಸಾಹಿಸಿ ಸಹಕರಿಸಬೇಕಾಗಿ ವಿನಂತಿ. ಎಂದಿನಂತೆ ನಮ್ಮ ಈ ನ್ಯೂಸ್ ಸೆಟಪ್ ಬಾಕ್ಸ್ನಲ್ಲಿ ಚಾನೆಲ್ ನಂಬರ್ 170ರಲ್ಲಿ ನಿತ್ಯ ಪ್ರಸಾರವಾಗಲಿದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ 485ನೇ ರ್ಯಾಂಕ್ ಪಡೆದ ಶಿಕ್ಷಕ ಆರ್ ನಾರಾಯಣ ರೆಡ್ಡಿರವರ ಮಗ ಡಾಕ್ಟರ್ ಎನ್ ವಿವೇಕ ರೆಡ್ಡಿರವರಿಗೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಆತ್ಮೀಯವಾಗಿ ಶಾಲು ಹೊದಿಸಿ ಫಲ ತಾಂಬೂಲ ನೀಡಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ ರೆಡ್ಡಿ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಂದಿಗಿರಿಧಾಮಕ್ಕೆ ಮುಗಿಯದ ಸಾರ್ವಜನಿಕ ನಿರ್ಬಂಧ, ಜನರಿಗೆ ಸಿಗದ ಪ್ರಕೃತಿ ಸೌಂದರ್ಯದ ಆನಂದ. ತಾಲೂಕು ಪಂಚಾಯಿತಿಯಲ್ಲಿ ಅಕ್ರಮ ಬಿಲ್ಗಳದ್ದೇ ಗದ್ದಲ, ದುಡ್ಡು ತಿಂದೋರ್ಯಾರು, ವಸೂಲಿ ಮಾಡೋರ್ಯಾರು. ಡಿಜೆ ಹಳ್ಳಿ ಗಲಾಟೆ ಮಾಡಿದವರು ಎಲ್ಲಿದ್ರೂ ಬಿಡಲ್ಲ, ಕೋಲಾರದಲ್ಲಿ ಡಿಜಿಪಿ ಪ್ರವೀಣ್ ಸೂದ್ ಖಡಕ್ ಎಚ್ಚರಿಕೆ. ಟೊಮ್ಯಾಟೊ ಮಾರುಕಟ್ಟೆಗೆ ಬೇಕು ವಿಶಾಲ ಜಾಗ, ಜನಪ್ರತಿನಿಧಿಗಳ ಚರ್ಚೆ ತೀರ್ಮಾನ ಮುಗಿಯಲಿ ಬೇಗ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ರೂಪಾ.